ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಎಲ್ಲರೂ ಆಸೆ ಇದ್ದಿದ್ದು ಗೃಹ ಪ್ರವೇಶ ವಿಡಿಯೋ ನೋಡಬೇಕು, ಉಳಿದಿದ್ದೆಲ್ಲ ಆಮೇಲೆ ಅಂತ. ಸೊ ನಿಮ್ಮ ಆಸೆ ಅಂತಲೇ ಗೃಹ ಪ್ರವೇಶ ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಗೃಹ ಪ್ರವೇಶಕ್ಕೆ ರಿಟರ್ನ್ ಗಿಫ್ಟ್ಸ್ ಅಂತ ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಅಂಗಡಿ ನೋಡಿದೆ. ಇಲ್ಲಿ ದೇವ್ರ ಸಾಮಾನೆಲ್ಲ ಸಿಗುತ್ತೆ, ತಾಮ್ರದೆಲ್ಲ ಸಿಗುತ್ತೆ ಅಲ್ವಾ. ಸೊ ಐ ಥಾಟ್ ಓಕೆ, ಈ ಥರದ್ದೇನಾದರೂ ದೀಪದ ಕೊಡೋಣ ಅಂತ ನೋಡ್ತಾ ಇದ್ದೀನಿ. ಅರಿದ ಅರಿಶಿನ ಕುಂಕುಮ ಅಲ್ವಾ, ಸೊ ಅದೂ ಚೆನ್ನಾಗಿದೆ. ಸೊ ಯೋಚನೆ ಮಾಡ್ತಾ ಇದ್ದೀನಿ ಏನು ಕೊಡ್ಬೋದು. ಒಟ್ಟಿನಲ್ಲಿ ಒಂದು 100 ಪೀಸಸ್ ಬೇಕು, ಕಮ್ಮಿನಲ್ಲಿ 100 to 150 ಪೀಸಸ್ ಬೇಕಾಗುತ್ತೆ ಅಂತ. ಲೆಟ್ಸ್ ಸಿ ಏನು ಆಪ್ಷನ್ಸ್ ಎಲ್ಲ ಇದೆ ಅಂತ. ಪ್ರೀತಿಯಿಂದ ಖುಷಿಯಿಂದ ದೂರದಿಂದೆಲ್ಲ ಬಂದಿರ್ತಾರೆ. ಸೊ ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಿರುವಂಥ ಎಲ್ರಿಗೂ ನೆನಪಿನ ಕಾಣಿಕೆಯಾಗಿ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ದು ದೀಪವನ್ನು. ಇನ್ನು ಹಿತ್ತಳೆ ದೀಪ ಒಳ್ಳೆ ಗಿಫ್ಟ್ ಐಟಮ್ ಆಗಿ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಅದರಲ್ಲೇ ಜೋಡಿ ದೀಪಗಳನ್ನು ಕೊಡಬೇಕು ಅಂತ ಆಯ್ಕೆ ಮಾಡಿಕೊಂಡೆ. ಇದು 100% ಹಿತ್ತಳೆ ಅಂತೆ. ಆ್ಯಂಡ್ ಏನಾದರೂ ಹಾಳಾದರೆ, ಡ್ಯಾಮೇಜ್ ಆದರೆ ಎಕ್ಸ್ಚೇಂಜ್ ಮಾಡ್ತಾರಂತೆ. ಬಿಕಾಸ್ ನಾನು ಕೊಟ್ಮೇಲೆ ಗೆಸ್ಟ್ಗಳಿಗೆ ಅವ್ರು ಅನ್ಬಾರ್ದಲ್ಲ ಇದೇನಿದು ಅಂತ. ಎಷ್ಟಿದು? ಇದು ಚಿಕ್ಕ ದೀಪ ಬಟ್ ಭಾರ ಇದೆ. ಇದು ದೊಡ್ಡ ದೀಪ ಬಟ್ ಭಾರ ಇಲ್ಲ. ಅಂದರೆ ಸ್ವಲ್ಪ ಭಾರ ಇದೆ ಅಷ್ಟೇ. ಕೊಟ್ರೆ ಏನಾದರೂ ಯೂಸ್ ಆಗ್ಬೇಕು ಜನರಿಗೆ. ಇವಾಗ ಈ ತರ ದೀಪ ಕೊಟ್ರೆ ತುಳಸಿ ದೀಪ, ತುಳಸಿ ಕಟ್ಟೆ ಹತ್ರ ಇಡ್ಬೋದು, ಅಥವಾ ದೇವ್ರ ಮನೆ ಹತ್ರ ಇಡ್ಬೋದು, ಬಾಗ್ಲ ಹತ್ರ ಇಡ್ತಾರೆ ಕೆಲವರು. ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಮ್ ಕೆಲಸ ಹೆಂಗ್ ಬೇಗ ಆಯ್ತಾ? ಅಲ್ದೆ ಅಲ್ಲಿ ಹೋಗಂಗಿಲ್ಲ. ಮನೇಲಿ ನೆನ್ಪಿಗಿರುತ್ತೆ ಅವ್ರಿಗೆ. ಒಂದ್ ಕೆಲ್ಸ ಆಯ್ತು, ಇನ್ನೊಂದ್ ಕೆಲ್ಸಕ್ಕೆ ಹೋಗ್ಬೇಕು. ನನಗೆ ಟೋಟಲ್ ಆಗಿ 150 ಬೇಕಿತ್ತು ಈ ದೀಪಗಳು. 150 ಒಂದು ಬಾಕ್ಸಲ್ಲಿ 12 ಬರುತ್ತೆ, ಅಂದರೆ 6 ಜೋಡಿ. ಓಕೆನಾ? ಸೊ 25 ಬಾಕ್ಸಲ್ಲಿ ಇಂಟು 6 300 ಕರೆಕ್ಟಾಗಿ ಸಿಗುತ್ತೆ ನಮಗೆ ಅಲ್ವಾ. ಸೊ ಹಾಗೆ ಕೊಟ್ಟಿದ್ದಾರೆ. ಆ್ಯಂಡ್ ಚಿಕ್ಕಪೇಟೆ ಹತ್ರನೇ ಇದ್ರೆ ಇದು. ಸೊ ಹಾಗಾಗಿ ಅಡ್ರೆಸ್ ಎಲ್ಲ ತಗೊಂಡಿದ್ದೀನಿ ನಾನು. ಯಾಕೆ ಅಂದರೆ ಅಕಸ್ಮಾತ್ ಯಾವ್ದಾದ್ರು ಒಂದು ಡ್ಯಾಮೇಜ್ ಇದ್ರೆ ಅಥವಾ ಏನಾದರೂ ಇದ್ರೆ ಮನೆಗೆ ಹೋಗಿ ಎಲ್ಲ ಪ್ಯಾಕಿಂಗ್ ಮಾಡಿ ನೋಡಬೇಕಾಗುತ್ತೆ ಅಲ್ವಾ. ಸೊ ಬಟ್ ಹಾಂ ಬರ್ಬೋದಲ್ಲ. ಇವ್ರ ಹತ್ರ ನನಗೆ ಬೇಕಾಗಿರೋಷ್ಟು ಪೀಸ್ ರೆಡಿಯಾಗಿತ್ತು. ನಾನು ಹೋಗಿ ಪರ್ಚೇಸ್ ಮಾಡಿರುವಂಥ ಸ್ಟೋರ್ ಹೆಸರು ಹಾಗೆಯೇ ನಂಬರ್ ಹಾಕಿದ್ದೀನಿ, ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ. ಬಟ್ ಇದೆಲ್ಲ ಕೊಲಾಬ್ರೇಷನ್ಸ್ ಅಲ್ಲ. ನಾನು ಹೋಗಿ ಹುಡ್ಕಾಡಿ ನನಗೆ ಎಲ್ಲಿ ಸಿಕ್ತು, ಎಲ್ಲಿ ಸಮಾಧಾನ ಆಗಿತ್ತು, ಪ್ರೈಸ್ ವೈಸ್ ಕ್ವಾಲಿಟಿ ವೈಸ್ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇತ್ತೀಚೆಗೆ ನಾನು ತುಂಬ ಜನರ ಹತ್ರ ರಿಟರ್ನ್ ಗಿಫ್ಟ್ಸ್ ಕೇಳಿದಾಗ ಇದನ್ನೇ ತೋರಿಸ್ತಾ ಇದ್ರು. ಆ್ಯಂಡ್ ಐ ಫೆಲ್ಟ್ ಇಟ್ ಇಸ್ ಅ ವೆರಿ ಕಾಮನ್ ಆಪ್ಷನ್ ಅಂತ. ಸೊ ಇದು ಬೇಡ ಅಂತ. ಇದು ಆಲ್ಮೋಸ್ಟ್ 145 120 ಹಾಗೆಲ್ಲ ಸಿಗುತ್ತೆ ಇದಕ್ಕೆ. ನಮ್ದು ವೇಟ್ ಇದೆ ಅಂಡ್ ಐ ಥಿಂಕ್ ಅರ್ಥಪೂರ್ಣವಾಗಿರುತ್ತೆ ಅಲ್ವಾ. ಈ ಗಿಫ್ಟ್ ಮನೆ ಗೃಹ ಪ್ರವೇಶಕ್ಕೆ ಬರ್ತಾರೆ, ಅವ್ರಿಗೆ ಈ ತರ ದೀಪ ಸಿಗುತ್ತೆ, ಆಮೇಲೆ ದೀಪಾವಳಿ ಹಬ್ಬನೂ ಇರುತ್ತೆ. ಸೊ ಇಟ್ ಇಸ್ ವೆರಿ ಮೀನಿಂಗ್ಫುಲ್ ಅನ್ಸುತ್ತೆ ನನಗೆ. 300 ದೀಪಗಳನ್ನು ಪ್ಯಾಕ್ ಮಾಡಿದ್ದಾಯಿತು. ಇನ್ನು ನೆಕ್ಸ್ಟ್ ಜಾಗಕ್ಕೆ ಹೊರಡಬೇಕು. ಒಂದು ಸ್ವಲ್ಪ ಕತ್ಲೆ ಇರ್ಬೋದು, ಬಿಕಾಸ್ ಇವಾಗೆಲ್ಲ ಮೋಡ ಮಳೆ ತರ. ಫೈನಲಿ ಪ್ಯಾಕಿಂಗ್ ಆಯ್ತು, ಫಟಾಫಟ್ ಸೆಲೆಕ್ಷನ್ ಆಯ್ತು. ಇನ್ನು ಉಳ್ದಿರೋದಕ್ಕೆ ಹೋಗೋಣ. ಆಮೇಲೆ ಇಲ್ಲಿ ಹೇಳಿದ್ರು ಇವ್ರ ಹತ್ರ ಅಂಗಡಿ ಇದೆಯಂತೆ ದೀಪದೆಲ್ಲ. ಸೊ ನನಗೆ ದೇವ್ರು ಬೇಕು, ಅಂದ್ರೆ ದೇವ್ರ ಫೋಟೋಸ್ ಬೇಕಾಗುತ್ತೆ, ಮೂರ್ತಿಗಳು. ಆಮೇಲೆ ಹ್ಯಾಂಗಿಂಗ್ ದೀಪನ ಅಥವಾ ಗಂಟೆನ ಅಂತ ಅದನ್ನು ಯೋಚನೆ ಮಾಡಬೇಕು. ಸೊ ಪಕ್ಕದಲ್ಲಿ ಇದಕ್ಕಿಂತ ದೂರ ಇದೆ. ಚಲೋ ಹೋಗೋಣ. ಒಂದು ಅಂಗಡಿಗೆ ಹೋದರೆ ಅವರೇ ಅಂತಾರೆ ನಮ್ಮದೇ ಇನ್ನೊಂದು ಅಂಗಡಿ ಇದೆ ಅಲ್ಲೇ ಬನ್ನಿ ಅಂತ. ಸೊ ಹೋಗ್ತಾ ಒಂದವೇ ಅವ್ರು ಹೇಳಿದ್ರೆ ಇಲ್ಲಿ ಒಳ್ಳೆ ಜ್ಯೂಸ್ ಸಿಗುತ್ತೆ, ಹೈಜಿನಿಕ್ ಆಗಿದೆ, ಟೆನ್ಷನ್ನೇ ಮಾಡಿಬಿಡಿ ಅಂತ. ಈ ಟೈಮಲ್ಲಿ ನಾನು ಕೇರ್ಫುಲ್ ಆಗಿರ್ತೀನಿ. ಬಟ್ ತುಂಬ ಒತ್ತಾಯ ಮಾಡಿದ್ರಂತ. ಇದು ಟೆಂಡರ್ ಕೋಕೋನಟ್ ಜ್ಯೂಸ್ ಆಗಿತ್ತು, ಬಟ್ ಇಟ್ ವಾಸ್ ಡೀಸೆಂಟ್ ಆಯಿತಾ. ಸೊ ನೋಡ್ಕೊಂಡು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಚಿಕ್ಕಪೇಟೆನಲ್ಲಿ. ನಾನು ಚಿತ್ರಕಲಾ ಪರಿಷತ್ತಿಗೆ ಹೋಗ್ತೀನಲ್ಲ, ಅಲ್ಲಿ ಇದೇ ರೀತಿ ಗಣಪನ ನೋಡಿದ್ದೀನಿ. ಸೊ ಅದಕ್ಕೆ ಕ್ರಾಸ್ ಚೆಕ್ ಮಾಡೋಣ ಅಂತ. ಎಷ್ಟು ಅಂತ ಸೇಮ್ ಗಣಪ. ಇದಕ್ಕೆ ಎಷ್ಟು? 15,000. ಲಕ್ಷ್ಮಿಗೂ ಸೇಮ್. ದೀಪನ ಒಂದ್ಸತಿ ಕೇಳ್ಬೇಕು ನಾನು ಮನೆಗೆ ಹೋದ್ಮೇಲೆ, ಬಿಕಾಸ್ ಇಬ್ರು ಡಿಸಿಷನ್ ಇಂಪಾರ್ಟೆಂಟ್ ಆಗುತ್ತಲ್ಲ. ಇದು ಓಕೆನಾ ಮಾಮ, ಇದು ಕರೆಕ್ಟ್ ಆಗಿದೆಯಾ ನಮ್ಗೆ? ಹಿಂಗೇನಾ? 4,350. ಕಾಪೆ 4,350. ಅಚ್ಚ, ಎಷ್ಟು ಮುದ್ದಾಗಿದೆ ಈ ಕೃಷ್ಣ. ನಂಗೆ ಬೇಕು ಅನ್ನಿಸ್ತಾ ಇದೆ. ಬಟ್ ನೀವಿಲ್ಲೇ ಇರಿ, ದುಡ್ಡು ಜಾಸ್ತಿ ಆಯ್ತು ನನಗೆ, ಸದ್ಯಕ್ಕೆ ಬಜೆಟ್ ಇಲ್ಲ. ದೇವ್ರ ಮನೆಯಲ್ಲಿ 2 ಗಂಟೆ ಇಡಬೇಕು ಅಂತ ಅದನ್ನು ಆಯ್ಕೆ ಮಾಡ್ಕೋತಾ ಇದ್ದೀನಿ. ಹೇಗಿದ್ರು ಬಂದಿದ್ದೀನಿ ಅಲ್ವಾ. ಸೊ ಇವತ್ತೇ ಒಂದು ಆಯ್ಕೆ ಆದರೆ ಈ ಕೆಲಸನೂ ಆಗುತ್ತೆ. ಚಿಕ್ಕದ್ರಲ್ಲಿ ಕಮ್ಮಿ ಸಾಂಗ್ ಬರುತ್ತೆ. ನಾನು ಇವತ್ತು ಏನು ತಗೊಂಡಿದ್ರು ನನಗೆ ಖುಷಿ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ದಿಸ್ ಮೇಡ್ ಮಿ ವೆರಿ ವೆರಿ ಹ್ಯಾಪಿ. ನೋಡಿದ ತಕ್ಷಣ ನನಗೆ ಕೃಷ್ಣ ಬೇಕೇ ಬೇಕು ಅನ್ನಿಸ್ತು. ಬ್ಲೌಸ್ ಪೀಸ್ ತಗೊಳ್ಳೋದಂತ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಪಕ್ಕದಲ್ಲೇ ಅದು ಬಳೆ ಅಂಗಡಿ ಇದೆ. ಆಮೇಲೆ
ಕವರ್ ಎಲ್ಲ ಬೇಕು, ಬಾಕ್ಸ್ ಬೇಕು ಅಂದ್ರೆ ಅದನ್ನು ಇಲ್ಲೇ ಇದೆ. ಸೊ ಅಕ್ಕಪಕ್ಕ ಎಲ್ಲ ಆಗೋಯ್ತು, ಆಲ್ಮೋಸ್ಟ್ ಹೋಗಿತ್ತು. ಆಮೇಲೆ ಎಷ್ಟು ಮೀಟ್ರ್ ಇದೆ? 1 ಮೀಟರ್ ಬರೋದೇ 1 ಮೀಟ್ರ್ ಅಲ್ಲ. ಇದರದ್ದು 100 ಪೀಸ್ ಇದೆ. ಓಕೆನಾ? ಈ ಪುಟ್ಟ ಸ್ಟೋರಲ್ಲಿ ನನಗೆ ಬೇಕಾಗಿರೋಂಥ ಎಲ್ಲ ಬ್ಲೌಸ್ ಡಿಸೈನ್ ಸಿಕ್ತು. ಇದನ್ನೆಲ್ಲ ನಾನು ಆಯ್ಕೆ ಮಾಡಿಲ್ಲ, ಬಟ್ ಹಾಗೆ ಕೆಲವೊಂದು ಕ್ಯಾಪ್ಚರ್ ಮಾಡಿದ್ದೀನಿ. ಪ್ಯಾಸ್ಟಲ್ ಶೇಡ್ಸ್ ತುಂಬ ಚೆನ್ನಾಗಿತ್ತು. ಒಂದು 4 ಡಿಫ್ರೆಂಟ್ ಡಿಸೈನ್ಸಲ್ಲಿ ಆಲ್ಮೋಸ್ಟ್ 300 ಪೀಸಸ್ ಓವರಾಲ್ ಸೆಲೆಕ್ಷನ್ ಆದಮೇಲೆ ಇಲ್ಲಿಂದ ಹೊರಟಿದ್ದು ಬಳೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಬ್ಯಾಂಗಲ್ ಅಂಗಡಿ ಪಕ್ಕನೇ ಎಲ್ಲ ಐಟಮ್ಸ್ ಹಾಕುವಂಥ ಕವರ್ ಸ್ಟೋರ್ ಇತ್ತು. ಫೈನಲಿ ಎಲ್ಲ ಹಾಕೋದಕ್ಕೆ ಬ್ಯಾಗ್ ಬೇಕಲ್ಲ, ಸೊ ಈ ತರದ ಬ್ಯಾಗ್ಸ್ ಅಂತ ಇದೊಂದಿದೆ, ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಈ ಸ್ಟೋರಲ್ಲಿ ನನಗೆ ಬೇಕಾಗಿರುವಂಥ ಎಲ್ಲ ಗಿಫ್ಟ್ ಐಟಮ್ಸ್, ಬಾಕ್ಸಸ್ ಆಗಿರ್ಬೋದು, ಟೋಟಲ್ ಕವರ್ ಆಗಿರ್ಬೋದು, ಆಮೇಲೆ ಎಲೆ ಅಡಿಕೆ ಎಲ್ಲನೂ ಸಿಕ್ತು. ಇದು ಲಕ್ಷ್ಮೀ ಪಾಲಿ ಪ್ಯಾಕ್ ಅಂತ. ಇಲ್ಲಿ ಹಾಗೆ ಮುಗಿಸ್ಕೊಂಡು ನಾವು ಮತ್ತೆ ಬ್ಲೌಸ್ ಸ್ಟೋರ್ ಹತ್ರ ಹೋಗಬೇಕಾಯಿತು. ಬಿಕಾಸ್ ಅವರೆಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಟಿದ್ರಲ್ವ, ಕ್ರಾಸ್ ಚೆಕ್ ಮಾಡಿ ಹಾಗೇ ಒಬ್ಬರು ಕೂಲಿ ಅವ್ರು ಸಿಕ್ಕಿದ್ರು ಹೆಲ್ಪ್ಗಂತ. ಸೊ ಇವತ್ತು ಇಷ್ಟೇ ಅನ್ಕೋತೀನಿ. A to Z ರಿಟರ್ನ್ ಗಿಫ್ಟ್ಸ್ಗೆ ಏನೆಲ್ಲ ಬೇಕು ಆ ಕೆಲಸ ಒಂದು ಮುಗೀತು. ಸೊ ಚಿಕ್ಕಪೇಟೆನಲ್ಲಿ ಹೋಗಿ ಹುಡುಕ್ಬೇಕಾಗುತ್ತೆ, ಕೆಲವೊಬ್ರಿಗೆ ಇನ್ನೂ ಒಳ್ಳೆ ಆಪ್ಷನ್ ಸಿಗ್ಬೋದು. ಬೆಳಿಗ್ಗೆಯಿಂದ ಸಂಜೆ 6 ಗಂಟೆ ಆಯಿತು. ಬಾಗಿನಕ್ಕೆ ಏನೇನು ಬೇಕು ಅದೆಲ್ಲ ಆಯಿತು, ರಿಟರ್ನ್ ಗಿಫ್ಟ್ಸ್ಗೆ ಏನು ಬೇಕು ಅದಾಯಿತು. ಬೆಡ್ಶೀಟ್ಸ್ ಹುಡುಕ್ದೆ ಲಾಸ್ಟ್ಗೆ, ಅದು ಇನ್ನೊಂದು ದಿನ ಬರೋಣ ಅಂತ, ಬಿಕಾಸ್ ಅಷ್ಟು ಎನರ್ಜಿ ಇಲ್ಲ. ಒಂದು 4-5 ಅಂಗಡಿಗೆ ಹೋಗ್ಬೇಕಲ್ಲ, ಇನ್ನೇನು ಸಾಕು, ಇವತ್ತಿದ್ದು ಎನರ್ಜಿ ಎಲ್ಲ ಮುಗೀತು, ಮನೆಗೆ ಹೋಗೋಣ. ನಾವೇನೋ ಒಂದು ಸ್ಪೆಷಲ್ ಐಟಮ್ ತಂದಿದ್ದೀವಿ, ಅದು ಹೇಗಿದೆ ಅಂತ ಹೇಳಿ. ಏನದು ಗೆಸ್ ಮಾಡಿ ನೋಡಾಯ್ತು. ಇದು ಬೆಂಗಳೂರು ಚಿಕ್ಕಪೇಟೆನಲ್ಲಿ ತಗೊಂಡಿರುವಂಥ ಮುದ್ದು ಕೃಷ್ಣ. ಆದರೆ ಕಾಶಿಯಿಂದ ತಂದಿರುವಂಥ ರಾಧಾಕೃಷ್ಣ ಫೋಟೋನು ತುಂಬ ಯುನೀಕ್ ಆಗಿದೆ. ಇದೂ ಒನ್ ಆಫ್ ಮೈ ಫೇವ್ರೆಟ್. ನೆಕ್ಸ್ಟ್ ಡೇ ತುಂಬ ಕೆಲಸ ಆಯಿತು ಮನೆಗಂತ. ಲೈಟ್ಸ್ ಆಗಿರ್ಬೋದು, ಸ್ವಿಚ್ ಬೋರ್ಡ್ಸ್ ಎಲ್ಲ ನೋಡೋದು. ಬಟ್ ನಿಮಗೆ ಆಸಕ್ತಿ ಇರೋದೇನು, ಫಸ್ಟ್ ಗೃಹ ಪ್ರವೇಶದ್ದೇ ವಿಡಿಯೋ ಬೇಕು ಅಂತ. ಸೊ ಗೃಹ ಪ್ರವೇಶದ್ದು ಪ್ರಿಪ್ರೇಷನ್ ವೀಡಿಯೋಸ್ನೇ ಫಸ್ಟ್ ಹಾಕ್ತಾ ಇದ್ದೀನಿ. ನಾನು ಬಂದಿದ್ದು ನನ್ನ ಮೇನ್ ಸಾರಿ ಸೆಲೆಕ್ಷನ್ ಮಾಡೋದಕ್ಕೆ. ಅಂತರ್ಯ ಸಿಲ್ಕ್ಸ್ ನಾಗರಬಾವಿ ಹತ್ರ ಇದೆ ಇದು. ಸೊ ಲೆಟ್ಸ್ ಸಿ ಏನು ಸಿಗುತ್ತೆ. ಒಂದ್ ಕಡೆಯಿಂದ ಮನೆ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀನಿ, ಅದ್ರದ್ದು ಮೀಟಿಂಗ್ ಆಯ್ತು. ಇವಾಗ ಸಂಜೆ ಹೊತ್ತು ಆಲ್ಮೋಸ್ಟ್ 5 ಗಂಟೆ ಆಗಿದೆ. ನಾನು ಮೈಸೂರು ರೋಡ್ ಹೋಗಿದ್ನಲ್ಲ, ಅಲ್ಲಿಂದ ನಾಗರಬಾವಿ 10 ನಿಮಿಷ ದೂರದಲ್ಲಿತ್ತು. ಸೊ ಇಲ್ಲಿ ಬಂದೆ, ಬಿಕಾಸ್ ಅಂತರ್ಯ ಸಿಲ್ಕ್ಸ್ ಬಂದು ಸಾರೀಸ್ನ ನೋಡೋಣ, ನಾನು ಖುದ್ದಾಗಿ ನೋಡಿ ಸೆಲೆಕ್ಟ್ ಮಾಡೋಣ ಅಂತ. ನಿಧಿಯವ್ರ ಆಪ್ಷನ್ಸ್ ಕಳಿಸಿದ್ದಾರೆ, ಬಟ್ ಅಂದ್ರೂ ಇಲ್ಲಿ ಬಂದು ನೋಡೋಣ ಅಂತ ಅನ್ಕೊಂಡೆ. ಹತ್ರ ಇದೆಯಲ್ಲ, ಇದು ಟ್ರೆಂಡಿಂಗ್ ಅಲ್ಲಿ ಇದೆ. ತುಂಬಾ ಜನ ಈ ಸಾರಿನ ಇಷ್ಟಪಟ್ಟಿದ್ದಾರೆ ಗೊತ್ತಾ. ಇಲ್ಲಿ ಬಂದು ಪ್ರೈಸ್ ಕೇಳಿದ್ರೆ 1000. ಗುಡ್ ಡೀಲ್, ಪಾರ್ಟಿ ವೇರ್, ಸಖತ್ತಾಗಿದೆ. ಟೋಟಲಿ 3 ಸೀರೆ ಬೇಕಾಗುತ್ತೆ, ಅದರಲ್ಲಿ ಒಂದು ಸಾರಿ ಇಲ್ಲಿಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ಚಿಕ್ಕ ಬಾರ್ಡರ್, ಅಗಲ ಬಾರ್ಡರ್ ಅಲ್ಲ. ನನ್ನ ಕಲರ್ ಇಷ್ಟ ಆಯ್ತು. ಆರೆಂಜ್ಗೆ ಚಾಕ್ಲೇಟ್. ಯಾವ ಮೆಟೀರಿಯಲ್ ಇದು? ಪ್ಯೂರ್ ಕಾಂಜೀವರಂ ಸಿಲ್ಕ್ ಇದು. ಓಕೆ ಓಕೆ. ಇದು ಸಾಫ್ಟ್ ಆಗಿ ಕೂಡುತ್ತಾ ಅಥವಾ? ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ಸ್ಟಿಫ್ ಆಗಿರುತ್ತೆ, ನೀವು ಒಂದ್ಸಲ ಐರನ್ ಮಾಡಿಸಿ 1-2 ಸಲ ಬ್ಲೌಸ್ ಸ್ಟಿಚ್ ಮಾಡೋಷ್ಟು ಸ್ಯಾರಿ ಸಾಫ್ಟ್ ಆಗುತ್ತೆ. ಹೌದಾ? 3 ಸಾರೀಸಲ್ಲಿ ಒನ್ ಆಫ್ ದ ಸಾರಿ ಆಪ್ಷನ್ಸ್ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಅನ್ನಿಸ್ತು, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಈ ಸಾರಿನೇ ಬರ್ತಾ ಇದೆಯಲ್ಲ, ಎಲ್ಲರೂ ಇದನ್ನು ತಗೋತಾ ಇದ್ದಾರಲ್ವಾ ಅಂತ. ರಸ್ಟ್ ಆರೆಂಜ್ ಕಲರ್ ಆಯ್ತಾ, ಅದಕ್ಕೆ ಚಾಕ್ಲೇಟ್ ಬ್ರೌನ್ ಬಾರ್ಡರ್. ಇದು ಹ್ಯಾಂಡ್ಲೂಮ್ ಕಾಂಚೀವರಂ ಸಾರಿ ಅಂತೆ. ಬ್ಯೂಟಿಫುಲ್ ಆಗಿದೆ. ನನಗೆ ಏನು ಗೊತ್ತಾ, ಎಲ್ಲರೂ ಇವಾಗ ಮೈಸೂರು ಸಿಲ್ಕ್ ಹಾಕ್ತಾರೆ, ಅಂದರೆ ತುಂಬ ಜನ ಇಷ್ಟಪಡೋದು ಮೈಸೂರು ಸಿಲ್ಕ್. ಟ್ರೆಂಡಲ್ಲಿ ಇದೆಯಲ್ಲ, ಸೊ ಐ ವಾಂಟೆಡ್ ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ಕಲರ್ ಇಸ್ ಆಲ್ಸೋ ನೈಸ್. ಎಲ್ಲರೂ ಗ್ರೀನ್, ರೆಡ್, ಪಿಂಕ್ ಕಾಮನ್ ಕಲರ್ಸ್ ಅಲ್ವಾ, ಇದು ಡಿಫ್ರೆಂಟ್ ಆಗಿದೆ. ನೈಸ್ ಚಾಯ್ಸ್. ಇದು ಇನ್ನೊಂದು ಆಪ್ಷನ್. ಕಲರ್ ಕಾಂಬಿನೇಷನ್ ನನಗೆ ರೇರ್ ಅನ್ನಿಸ್ತು, ರೆಡ್ಗೆ ಪಿಂಕ್. ಬಟ್ ಮೈಸೂರು ಸಿಲ್ಕ್ ತುಂಬ ಜನ ಮಾಡಿದ್ದಾರೆ, ನನ್ನ ಬೇಜಾರಿದೆ ಇವಾಗ, ಬೇಡ ಅಂತ ಈ ಆಪ್ಷನ್. ಬ್ಯೂಟಿಫುಲ್ ಕಲರ್. ಸೊ ಇದು ನೋಡಿ, ವಿಂಟೇಜ್ ಸ್ಟೈಲ್ ಸಾರಿ ನನಗೆ ಇಷ್ಟ ಆಯಿತು. ಈ ಕಲರ್ ಇದೆ ನನ್ನ ಹತ್ರ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು. ಬಟ್ ಈ ಕಲರ್ ಇಲ್ಲ ನನ್ನ ಹತ್ರ, ರೇರ್ ಆಗಿದೆ. ಬಟ್ ಇದು ಒಂದು ಸ್ವಲ್ಪ ಸ್ಟಿಫ್ ಆಗ್ಬೋದು ನನಗಿವಾಗ. ಇವರು ಸಾರಿ ಡ್ರೇಪಿಂಗ್ ಅವರೆಲ್ಲ ಬಂದು ಉಡ್ಸ್ಬೇಕಾದ್ರೆ ಮೇಕಪ್ ಆರ್ಟಿಸ್ಟ್ ಅವ್ರದ್ದು ನೀಟಾಗೇ ಇರುತ್ತೆ. ರೇರ್ ಕಲರ್ ನೋಡಿ, ಈ 4ರಲ್ಲಿ ನನಗೆ ಇಷ್ಟ ಆಗಿದ್ದು 1, 2, 3, 4. ಆನಿಯನ್ ಪಿಂಕ್, ಆನಿಯನ್ ಪಿಂಕ್ ಅಂತೆ, ಪೌಡರ್ ಬ್ಲೂ ಕಲರ್, ವೆರಿ ರೇರ್ ಕಲರ್ಸ್ ಆಯಿತಾ. ಆ್ಯಂಡ್ 1000 ರೇಂಜ್ ತೋರಿಸಿ ಅಂದೆ ನಾನು, ಇದು 1000 ರೇಂಜ್. ನನಗೆ ಇದಿಷ್ಟರಲ್ಲಿ ಇದು 3 ತುಂಬ ಇಷ್ಟ ಆಯಿತು. ಆರೆಂಜ್ ಎದ್ದು ಕಾಣಿಸುತ್ತೆ, ಈ ಪೌಡರ್ ಬ್ಲೂ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಇಲ್ಲದೇ ಇರೋಂಥ ಕಲರ್ ಇದನ್ನು ಚೆನ್ನಾಗಿದೆ ಗೊತ್ತಾ. ಅಂದರೆ ನೋಡೋಣ ಅಂತ, ಕಮ್ಮಿ ರೇಂಜ್ ಎಷ್ಟು ಪ್ರೈಸ್ಗೆ ಅಂತ. ಶಿ ಸರ್ 1000 ಅಂತ ಸ್ಟಾರ್ಟ್ ಆಗುತ್ತೆ. ಇದನ್ನು ಚೆನ್ನಾಗಿದೆ. ನನಗೆ ಈ ಥರ ಸಾಫ್ಟ್ ಸೀರೀಸ್ ತುಂಬಾ ಇಷ್ಟ. ಅಬ್ಬೋ, ಈ ಕಲರ್ ನೋಡಿ. ಸಾರಿ ಸೆಲೆಕ್ಷನ್ ಆಯಿತು, ಬ್ಲೌಸ್ ಸ್ಟಿಚಿಂಗ್ ಮೆಷರ್ಮೆಂಟಿಗೆ ಕೊಟ್ಟಿದ್ದಾಯಿತು, ಈ ಕೆಲಸನೂ ಮುಗೀತು. ಎಲ್ಲ ಕೆಲಸ ಆಯಿತು. ಎನರ್ಜಿ ಲೋ ಇದೆ.
ಆ್ಯಕ್ಚುಲಿ ನನ್ನ ಫ್ರೆಂಡಿದು ಒಂದು ಕೇಕ್ ಶಾಪ್ ಓಪನಿಂಗ್ ಇದೆ, ಅಲ್ಲಿ ಹೋಗಬೇಕು ಇವತ್ತು. ಬಟ್ ಅಲ್ಲಿ ಹೋಗೋದಕ್ಕಾಗಲ್ಲ ಅನಿಸುತ್ತೆ ನನಗೆ, ಬಿಕಾಸ್ ಆರ್ ನೋ ಎನರ್ಜಿ. ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ 1 hour, ಅಲ್ಲಿಂದ ನಮ್ಮ ಮನೆಗೆ 1.5 ಗಂಟೆ. ಮೇ ಬಿ ಸಮ್ ಅದರ್ ಡೇ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮನೆಗೆ ಹೋಗೋಣ. ಮನೆ ಬೇಗ ರೀಚ್ ಆಗಬೇಕು, ಸುಸ್ತಾಗಿದೆ ಅಂತ ಅಂದ್ಕೊಂಡ್ರೆ ತುಂಬ ಮಳೆ. ಈ ಮಳೆಗೆ ಟ್ರಾಫಿಕ್ ಬೇರೆ, ಅಲ್ಲಲ್ಲಿ ಸ್ಟಕ್ ಆಗಿ ನಾನು ರೀಚ್ ಆಗಿದ್ದು 10 ಗಂಟೆ ಆಗಿತ್ತು. ಮಾಮ ಇದ್ದರು ನನ್ನ ಜೊತೆಗೆ ಫಸ್ಟ್ ಡೇ. ಸೆಕೆಂಡ್ ಡೇ ನನ್ನ ಟೀಮ್ ಮೆಂಬರ್ ಇದ್ದರು. ಈ ದಿನ ಮತ್ತೆ ಮಾಮ ಬಂದಿದ್ದರು ನನ್ನ ಜೊತೆ. ಹೌಸ್ ವಾರ್ಮಿಂಗಿಗೆ ಏನು ಬೇಕು, ನಮ್ಮ ಗಂಡು ಮಕ್ಕಳಿಗೆ ಕಲರ್ಫುಲ್ ಆಗಿರುವಂಥ ಪಂಚೆ ತಗೊಳ್ಳೋಣ ಅನ್ನೋ ಆಸೆ ನನಗೆ. ತಾತನಿಗೆ ಮತ್ತು ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಸಿಂಪಲ್ ಬೇಡ, ಡಿಫ್ರೆಂಟ್ ಆಗಿರಲಿ, ಸ್ಟೈಲಿಶ್ ಆಗಿರಲಿ ಅಂತ ಚಿಕ್ಕಪೇಟೆಗೆ ಬಂದಾಗ ಇಲ್ಲೇ ಒಂದಷ್ಟು ಆಪ್ಷನ್ ಸಿಕ್ತು. ಮಾಮನ್ಗೆ, ಅಂಕಲ್ಗೆ, ಪಪ್ಪನ್ಗೆ, ಅಪ್ಪಾಜಿಗೆ, ಇವ್ರಿಗೆಲ್ಲ 4 ಜನರಿಗೆ ಅದು ನಿಮ್ಮ ಇಷ್ಟ. ಶರ್ಟ್ ಯಾವುದು ಅಂತ ಅದನ್ನು ನೀವು ಸೆಲೆಕ್ಟ್ ಮಾಡಿ, ನಿಮ್ಗೆ ಯಾವ್ದು ಬೇಕಂತ. ಎಲ್ಲರಿಗೂ ಕಲರ್ಫುಲ್ ಆಗಿರುವಂಥ ಪಂಚೆ, ಒಬ್ಬೊಬ್ರದ್ದು ಒಂದೊಂದು ಕಲರ್ ಟೋನ್. ಯಾವಾಗಲೂ ವೈಟ್ ವೆರಿ ಕಾಮನ್ ಇರುತ್ತೆ ಅಂತ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರದ್ದು ಯೋಚನೆ ಮಾಡಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಇಷ್ಟ ಆಯಿತು ಇದು ಗೊತ್ತಾ. ಮುಂದುವರೋ ವೀಡಿಯೋಸಲ್ಲಿ ನೀವು ನೋಡ್ತೀರಾ. ನೆಕ್ಸ್ಟ್ ಥಿಂಗ್ ಏನು ಅಂದರೆ, ಮಾಮಿ ಒತ್ತಾಯ ಮಾಡ್ತಾಯಿದ್ರು ನಮ್ಮ ಕಡೆಯಿಂದ ನೀನು ಗೃಹ ಪ್ರವೇಶಕ್ಕಂತ ಸೀರೆ ತಗೊಳ್ಳೇಬೇಕು ಅಂತ. ಸರಿ, ಅವ್ರಿಗೆ ಬೇಜಾರು ಮಾಡೋದು ಬೇಡ, ಅಷ್ಟೊಂದು ಹೇಳ್ತಾ ಇದ್ದಾರೆ, ಒತ್ತಾಯನೇ ಮಾಡ್ತಾಯಿದ್ರು ಮಾಮಿ ತಗೊಳ್ಳೇಬೇಕು ಅಂತ. ಸೊ ಅವರ ಪ್ರೀತಿಗೋಸ್ಕರ ಇಲ್ಲಿ ಬಂದು 1 ಸಾರಿ ಶಾಪಿಂಗ್. ಎಷ್ಟಿದು? ನೈಸ್ ಕಲರ್ನು. ನನಗೆ ಸಿಂಪಲ್ ಎಲಿಗೆನ್ಸ್ ಸಾರೀಸ್ ಇಷ್ಟ. ಡಿಫ್ರೆಂಟ್ ಆಗಿರುವಂಥ ಕಲರ್ಸಲ್ಲೇ ನೋಡ್ತಾ ಇದ್ದೆ. ನನ್ನ ಹತ್ರ ಯಾವ ಕಲರ್ಸ್ ಇಲ್ಲ ಆ ಟೋನಲ್ಲಿ. ಆ್ಯಂಡ್ ಕೆಲವೊಂದು ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಏನು ಬೇಡ ಸರ್, ಥ್ಯಾಂಕ್ ಯು. ನೀವೆಲ್ಲ ಕುಡೀರಿ. ಇದನ್ನು ಚೆನ್ನಾಗಿದೆಯಲ್ಲ ಬಣ್ಣ, ರೇರ್ ಕಲರ್. ತೋರಿಸಿ, ಇದರಲ್ಲಿ ಬೇರೆ ಕಲರ್ ತೋರಿಸಿ, ಬಿಕಾಸ್ ಈ ಕಲರ್ ಇದೆ ನನ್ನ ಹತ್ರ. ಪ್ರತಿದಿನ ಹೊರಗಡೆ ಹೋದರೆ ಬರೋದು ರಾತ್ರಿ ಆಗ್ತಾಯಿತ್ತು. ಎಸ್, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಾನು ಕೇರ್ಫುಲ್ ಆಗಿರಬೇಕು, ಓಡಾಡಬಾರ್ದು ಅಂತ ತುಂಬ ಜನ ಕನ್ಸರ್ನ್ಸ್ ತೋರಿಸಿದ್ದೀರಾ. ಬಟ್ ಇಂಪಾರ್ಟೆಂಟ್, ಎಲ್ಲಿ ತುಂಬ ಅವಶ್ಯಕತೆ ಇದೆ, ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಮಾತ್ರ ನಾನು ಹೋಗ್ತಾ ಇದ್ದೆ. ನಿಮ್ಮ ಪ್ರೀತಿ, ನಿಮ್ಮ ಕನ್ಸರ್ನ್ಸ್ ನೋಡಿ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರಿ ಈ ಟೈಮ್ನಲ್ಲಿ ಗೃಹ ಪ್ರವೇಶ ಮಾಡಬಾರ್ದು ಅಂತ. ಅದಕ್ಕೂ ನಿಮಗೆ ಉತ್ತರ ಸಿಗುತ್ತೆ. ಇನ್ನೇನು ಗೃಹ ಪ್ರವೇಶಕ್ಕೆ ಒಂದೊಂದೇ ಕೆಲಸ ಶುರು ಮಾಡಬೇಕು, ಆಯಿತಾ. ಈ ಕಡೆಯಿಂದ ಮನೆ ಕೆಲಸ ಆಗ್ತಾ ಇದೆ. ನಿಜವಾಗ್ಲೂ ನಮ್ಗೆ ಇವತ್ತಿನ ತನಕ ಗೊತ್ತಿಲ್ಲ ಮನೆ ಕೆಲಸ ಮುಗಿಯತ್ತಾ ಆ ಟೈಮ್ಗೆ. ಸೊ ನಾವು 1 ವಾರ ಹತ್ರ ಇರಬೇಕಾದ್ರೆ ಎಲ್ಲರಿಗೂ ಹೇಳೋಣ ಅಂತ. ಬಟ್ ಅದಕ್ಕೂ ಮುಂಚೆ ಏನೇನು ಪ್ರಿಪ್ರೇಷನ್ಸ್ ಬೇಕು ಮಾಡೋಣ ಅಂತ. ಫಸ್ಟ್ ಥಿಂಗ್ ಏನು, ಪುರೋಹಿತರಿಗೆ ಹೇಳಬೇಕು, ಪೂಜೆ ಸಾಮಾನು ಏನು ಅದನ್ನೆಲ್ಲ ಬರಿಬೇಕು, ರೆಡಿ ಮಾಡಬೇಕು. ಡೆಕೋರ್ ಟೀಮಿಗೆ ಹೇಳಬೇಕು, ವಿಡಿಯೋಗ್ರಾಫಿ ಫೋಟೋಗ್ರಾಫರ್ಸ್ ಟೀಮ್ಗೆ ಹೇಳಬೇಕು, ಫುಡ್ ಐಟಮ್ ಕೇಟ್ರಿಂಗ್ ಅವ್ರಿಗೆ ಹೇಳಬೇಕು, ಬಟ್ಟೆ ತುಂಬ ಇಂಪಾರ್ಟೆಂಟ್. ಅದೆಲ್ಲ ಅವ್ರವ್ರಿಗೆ ಜವಾಬ್ದಾರಿ ಕೊಟ್ಟರೆ ಅವ್ರು ಬಂದು ಮಾಡ್ತಾರೆ ಆ ಟೈಮ್ಗೆ. ಯಾರಿಗೂ ಅಡ್ವಾನ್ಸ್ ಏನೂ ಕೊಟ್ಟಿಲ್ಲ, ಬಿಕಾಸ್ ಈ ವಾರ ಗೃಹ ಪ್ರವೇಶ ಅಂತ ಹೇಳಿ ಅದು ಮುಂದಿನ ವಾರ ಆಗಾದರೆ ನನ್ನ ಅಡ್ವಾನ್ಸ್ ಹೋಯ್ತು. ಅವರೆಲ್ಲ ನಾವು ಬ್ಯುಸಿ ಇದ್ದೀವಿ ಅಂದರೆ. ಸೊ ಅದಕ್ಕೆ ಎಲ್ಲ 1 ವಾರ ಮುಂಚೆ ಇರಬೇಕಾದ್ರೆ ಅವ್ರಿಗೆಲ್ಲ ಹೇಳೋಣ ಅಂತ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನನ್ನ ಸೀರೆ ಏನಿದೆ ಅದನ್ನು ಫಸ್ಟಿಗೆ ಎಲ್ಲ ಆಯ್ಕೆ ಮಾಡ್ಕೊಂಡಿರ್ತೀನಿ, ಬಿಕಾಸ್ ಅದ್ರ ಪ್ರಕಾರ ದೀಪ ಅವ್ರ ಔಟ್ಫಿಟ್ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹೆಣ್ಮಕ್ಳದಂದರೆ ಬ್ಲೌಸ್ ಸ್ಟಿಚಿಂಗಿಗೆಲ್ಲ 1 ವಾರ ಬೇಕಾಗುತ್ತೆ ಅಲ್ವಾ, ಸೀಸನ್ ಟೈಮ್ ಇದ್ದಾಗ ಇನ್ನೂ ಕಷ್ಟ ಆಗುತ್ತೆ ಅಂತ. ನಾನು 30 ದಿನ 30 ಸೀರೆ ಮಾಡಿದ್ದೆ, ಅದರಿಂದನೇ 1 ಸೀರೆ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಅದೆಲ್ಲ ಹೊಸ ಸೀರೆ ಆಯಿತಾ. ಇನ್ನು ಒಂದು ಸೀರೆ ಅಂತರ್ಯಕ್ಕೆ ಹೋಗಿದ್ದೆ ನೋಡಿ, ಅಲ್ಲೊಂದು ಸೀರೆ ಅದೊಂದು, ಇನ್ನು ಒಂದು ಸೀರೆ ನಿರಂತರ ಅವ್ರ ಹತ್ರ ನಾನು ಹೇಳಿದ್ದೆ. ಸೊ ಹಾಗಾಗಿ ಆ ಸೀರೆ ಮನೆಗೆ ಬಂದಿದೆ. ಪೂಜೆ ಬಗ್ಗೆ ಹೇಳೋದಾದ್ರೆ ಹಿಂದಿನ ದಿನ ರಾತ್ರಿದು ಪೂಜೆ ಇದೆ. ಅದಷ್ಟೇ ಅಲ್ಲ, ಸುಮಾರಷ್ಟೊಂದು ಲಿಸ್ಟ್ ಕಳಿಸಿದ್ದಾರೆ ಪೂಜೆದು, ಅದೆಲ್ಲ ಬರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಗಣೋಮ ಇದೆ, ಅದಕ್ಕೊಂದು ಸೀರೆ ಬೇಕು. ಆಮೇಲೆ ಮತ್ತೆ ಸತ್ಯನಾರಾಯಣ ಪೂಜೆಗಂತ ಮತ್ತೆ ಚೇಂಜಿಂಗ್ ಇರುತ್ತೆ. ಸೊ ಒಟ್ಟಿನಲ್ಲಿ 3 ಸಾರೀಸ್ ಬೇಕು ಅಲ್ವಾ. ಸೊ ಅದ್ರ ಪ್ರಕಾರ ಎಲ್ಲರಿಗೂ ಮಾಡ್ತಾ ಇದ್ದೀವಿ. ಇನ್ನು ಗಂಡು ಮಕ್ಕಳಿಗೆ ಶಾಪಿಂಗ್ ಆಯಿತು, ಹೆಣ್ಮಕ್ಳಿಗೆ ಎಲ್ಲರಿಗೂ ನಾನು ಕಾಶಿಯಿಂದ ತಂದಿದ್ದಾಯಿತು. ಸೊ ಎಲ್ಲರದ್ದು ಸೆಟ್ಲ್ ಆಯಿತು. ಏನೇ ಇದ್ರು ನಂದೇನಿದೆ ಅದನ್ನು ಇವಾಗ ಓಪನ್ ಮಾಡಿ ನೋಡೋಣ. ಪರ್ಪಲ್, ಇವಾಗ ಯಾರ ಹತ್ರ ನೋಡಿದ್ರು ಪರ್ಪಲ್. ಇದನ್ನು ಪರ್ಪಲ್ ಆಯಿತು. ಒಂದು ಶೋಕುಂಡತೆ ದುಂಬುದಾನಿಗೆ ರೆಡ್ ಕಲರ್ ಬನಾರಸ್ ಯಾವತ್ತೆ ಶೋಕುಂಡ ದುಂಬುದಾನಿಗೆ ಯಾವತ್ತೆ ಸಿಲ್ವರ್ ಜರಿ, ಸಿಲ್ವರ್ ಜರಿ ಬಂದು ಶೋಕುಂಡು. ಐ ಥಿಂಕ್ ಇವಾಗ ನನಗೆ ಲೈಟ್ ವೇಟ್ ಸಾರೀಸೇ ಇಷ್ಟ ಆಗ್ತಾ ಇದೆ. ಸೊ ಐ ಥಿಂಕ್ ದಿಸ್ ಇಸ್ ಬ್ಯೂಟಿಫುಲ್. ನನಗೆ ಹೆಂಗ್ ಬೇಕೋ ಹಂಗೆ ಇದೆ. ಓ ಶೋಕುಂಡತೆ ನನಪುಂಡ ಇಂಚಿನ ಒಂಜಿ ಸೀರೆ ನಾನೇ ಇತ್ತಂಡ ಒಂಚೂರು ದಪ್ಪ, ಒಂಚೂರು ಲೈಟ್ ವೇಟ್, ಒಂದು ಮಸ್ತ್ ಎಲ್ಲ ತಿಳು. ಇದು ನೋಡಿದ್ರೆ ಅದೊಂಥರ ರೆಡ್, ಇದು ಬ್ರೌನ್. ನೋಡಿದ್ರೆ ರೆಡ್ ತರ ಕಾಣ್ತಿತ್ತು, ಈಗ ಕರೆಕ್ಟ್ ನೋಡಿದ್ರೆ ಬ್ರೌನ್ ಆಗಿದೆ. ಅಲ್ಲ, ಅದ್ರಲ್ಲಿ ಇನ್ನ ಬ್ರೌನ್ ಇತ್ತು. ಕ್ರೇಪ್ ಅಲ್ಲಿ ಸೆಮಿ ಮೈಸೂರ್ ಸಿಲ್ಕ್ ಅಂತೆ ಅಥವಾ ಪ್ಯೂರ್ ಮೈಸೂರ್ ಸಿಲ್ಕ್ ಕಾಂಬಿನೇಷನ್ ತುಂಬಾ ರೇರ್ ಆಗಿದೆ ಅಲ್ಲ. ಶೋಕುಂಡು ಇದನ್ನು ಚೆನ್ನಾಗಿದೆ. ಬಟ್ ನನ್ನ ಹತ್ರ ಪರ್ಪಲ್ ಇದೆಯಲ್ಲ, ಯಾಕೆ ಸುಮ್ಮನೆ ಅಂತ. ಇದನ್ನು ನನಗೆ ತುಂಬಾ ಇಷ್ಟ ಆಯ್ತು. ಕಲರ್ ಕಾಂಬಿನೇಷನ್ ತುಂಬಾ ಡಿಫ್ರೆಂಟ್ ಆಗಿದೆ. ಬಟ್ ಈ ಕಲರ್ ಸಾರಿ ಇದೆ ಆಲ್ರೆಡಿ ನಂದು.
ಈ ಕಲರ್ ಇವಾಗ ಎಷ್ಟು ಟ್ರೆಂಡಿಂಗ್ ಗೊತ್ತಾ, ನಿಮ್ಮ ಹತ್ರ ಇಲ್ಲ ಅಂದ್ರೆ ತಗೊಳ್ಳಿ ಆಯ್ತಾ. ಇಲ್ಲ ನಮ್ಮ ಮದುವೆ ಟೈಮಲ್ಲಿ ಈ ತರನೇ ಡಿಸೈನ್, ಓಲ್ಡ್ ಇಸ್ ಗೋಲ್ಡ್ ಹೇಳ್ತಾರಲ್ಲ, ಮೊದ್ಲೆಲ್ಲ ಈ ತರನೇ ಡಿಸೈನ್. ಇವಾಗ ಮತ್ತೆ ಹಿಂಗ್ ಬಂದಿದೆ. ಬಟ್ ಯಾವುದು ಇಷ್ಟ ನಿಜಪ್ಪ ನೋಡಿರಿ ಗೋವಾ ಥಿಂಕ್ ಇಷ್ಟ ಶೋಕೊಂಡತ್ತೆ ದುಂಬುದಾನಿಗೆ ಯಾವತ್ತೆ ಬೇಕಾ ಬೇಡವಾ ಅನ್ನೋ ಮನಸ್ಥಿತಿನಲ್ಲೇ ಇದ್ದೀನಿ. ಇಷ್ಟನೂ ಇದೆ, ಅಷ್ಟೊಂದು ಇಷ್ಟನೂ ಇಲ್ಲ. ಬಿಕಾಸ್ ಈ ಕಲರ್ ಸಾರಿ ಆಲ್ರೆಡಿ ಇದೆಯಂತ, ಇನ್ನೂ ಆಪ್ಷನ್ಸ್ ಕಳಿಸಿದ್ರೆ ಚೆನ್ನಾಗಿರುತ್ತೆ. ನೋಡೋಣ. ಒಂದಿಷ್ಟು ಬ್ಲೌಸಸ್ ಇದೆ, ಅದನ್ನ ಹೋಗಿ ಕೊಡ್ಬೇಕು. ನನ್ನ ಡಿಸೈನರ್ ಉಷಾ ಅವ್ರು ಇದಾರಲ್ಲ, ಅವರು ಮಲ್ಲೇಶ್ವರಮಿಗೆ ಬರ್ತಾರೆ, ನಾನು ಅಲ್ಲಿ ಹೋಗ್ತೀನಿ. ಅಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಅವ್ರದೊಂದು ಇಷ್ಟು ಲಿಸ್ಟ್ ಇದೆ ಅಮ್ಮಂದು. ಲಿಸ್ಟ್ ಇದೆ. ಮೊದ್ಲೇ ಹೇಳಿದಾಳೆ ಅಮ್ಮ ಬ್ಲೌಸ್ ಹೊಲಿಲಿಕ್ಕೆ ಇದ್ರೆ ಎಲ್ಲ ಬಟ್ಟೆ ತಕೊಂಡ್ ಬಾ ಅಂತ. ಮೊರಳಿ ನಮ್ಮ ಆತ ಸೀರೆ ತೋಜಾಯಿನಿ ದುಂಬುದಾನಿಗ ಹಿಂದಿನ ದಿನ ಪೂಜೆಗೆ ಅಂತ ಒಂದಷ್ಟು ಸೀರೆ ಬಂದಿತ್ತು ನೋಡಿ. ಅವ್ರ ಹತ್ರ ಇನ್ನೂ ಹೊಸ ಡಿಸೈನ್ಸ್ ಬಂದಿದೆ ಅಂತ ಅವ್ರು ಕಳಿಸ್ಕೊಟ್ರು. ನಾನು ಹೇಳ್ದೆ ಇನ್ನೂ ಆಪ್ಷನ್ಸ್ ಇದ್ರೆ ಕಳಿಸಿ. ಬಿಕಾಸ್ ಆ ಸೀರೆ ಕಲರ್ ನನಗೆ ಬ್ರೌನ್ ಬೇಕಿತ್ತು, ಅದೊಂದು ಸ್ವಲ್ಪ ಮರೂನ್ ಆಯಿತು. ಮರೂನು ಇಷ್ಟ ಆಯಿತು. ಬಟ್ ನಾನು ಕಂಪೇರ್ ಮಾಡಿದಾಗ ನನ್ನ ಹತ್ರ ಸೇಮ್ ಸೀರೆ ಆಲ್ರೆಡಿ ಇದೆ, ಏನಕ್ಕೆ ಅಂತ ಇನ್ನೂ ಕಳಿಸ್ಕೊಟ್ರು. ಇದರಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡುವ. ಇವಾಗ ಬೇಗ ಬೇಗ ತೂಡು. ಒಂದು ಆಯ್ಕೆ ಮಾಡು ಅಂದ್ರೆ ಇದೇ ಒಳ್ಳೆ ಕಲರ್. ದ ಪಾಯಿಂಟ್ ಇಸ್ ನನ್ನ ಹತ್ರ ಇರೋ ಬರೋ ಎಲ್ಲ ಬಣ್ಣ ಇದೆ, ಎಲ್ಲ ಸ್ಟೈಲ್ ಇದೆ. ಓ ಮೈ ಗಾಡ್, ವೆರಿ ಪ್ರಿಟಿ ಅತೆ. ಮುಂದೆ ಯಾವ ಎಲ್ಲೋ ಕಲರ್. ಇದು ಬನಾರಸಿ ಸ್ಟೈಲ್ ರೆಡ್, ಬಟ್ ವಾವ್ ಪ್ರಿಟಿ. ಮುಂದೆ ನಿಜ ನೋಡಿ, ಇದು ನಿಜ ಅಂದ್ರೆ ಕಾಂಬಿನೇಷನ್ ಪೂಜೆಗೆ ವರ್ಕ್. ಹಿಂದಿನ ದಿನ ಪೂಜೆಗೆ ಮೈದ ಕಾಣುತ್ತೆ ಈ ಬಣ್ಣ, ಸಕ್ಕತ್ತಾಗಿ ಕಾಣಿಸುತ್ತೆ. ಬೇರೆ ಕಲರ್ ಅತ್ತೆ, ಸಿಂಪಲ್ ಬ್ಲೌಸ್ ಗ್ರ್ಯಾಂಡ್ ಮಾಡ್ಕೊತಾ ಯಾವತ್ತೆ ಒಂದೇ ಆ ಕಡೆ ಒಂದೇ ಈಗ ನಾವು ಜೊತೆ ರೇಟ್ ಅವರೊಂದು ಅಷ್ಟು ಸೀರೆ ಕಳ್ಸಿದ್ದಾರೆ, ರೇಟ್ ಕಳ್ಸಿದ್ದಾರೆ. ಬಟ್ ನನಗೆ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ, ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಆಯ್ತಾ. ಅದೇ ಅಮ್ಮಂಗೆ ಫೋಟೋದಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಈ ಕಲರ್ ಆಯ್ತಾ. ನಾನು ಫೋಟೋಕ್ಕೂ ರಿಯಲ್ ಆಗಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾನೇ ಅಂದೆ ಇಲ್ಲ ಐ ಥಿಂಕ್ ಇದು ಚೆನ್ನಾಗಿರ್ಬೋದು ಅಂತ ಇದನ್ನ ಸೆಲೆಕ್ಟ್ ಮಾಡಿದೆ ನಾನು. ಸೊ ಅದು ಹಾಗಾದ್ರೆ ಮರೂನ್ ಬೇಡಲ್ಲ, ಇದು ತಗೊಂಡೋಗೋಣ. ಹಬ್ಬ, ಇಲ್ಲಿಗೆ ನನ್ನ 3 ಸಾರಿನೂ ಸೆಲೆಕ್ಟ್ ಆಯಿತಾ. ಇವಾಗ ಸಮಾಧಾನ ಆಯಿತು. ಬಟ್ ನಿಮಗೆ ಯಾವ್ದು ಇಷ್ಟ ಆಯಿತು? ಈ ಡೀಪ್ ಬ್ಲೂನ ಅಥವಾ ಫಸ್ಟಲ್ಲಿ ಆಯ್ಕೆ ಮಾಡ್ಕೊಂಡಿದ್ನಲ್ಲ ರೆಡ್ ಅಂತ ತಿಳಿಸಿ. ಇದು ನನ್ನ ಹುಟ್ಟುದಬ್ಬ ದಿನ ಆಗಿತ್ತಲ್ವಾ. ಸೊ ಹಾಗೆ ನಾನು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಏನು, ಬ್ಲೌಸ್ ಸ್ಟಿಚಿಂಗ್. ಸೀಸನ್ ಬೇರೆ, ಎಲ್ಲರೂ ಸ್ಟಿಚಿಂಗ್ ಮಾಡಿಸ್ತಾರೆ, ಟೈಮಿಗೆ ಸಿಗಲ್ಲ ಅನ್ನೋ ಭಯ ಇದೆ. ಬಟ್ ನಾನು ಉಷಾ ಅವ್ರ ಹತ್ರ ರೆಗ್ಯುಲರ್ ಆಗಿ ಸ್ಟಿಚ್ ಮಾಡಿಸೋದ್ರಿಂದ ಇಲ್ಲಿ ತನಕ ಒಂದು 25 ಬ್ಲೌಸಸ್ ಆದರೂ ಮಿನಿಮಮ್ ಆಗಿ ಸ್ಟಿಚ್ ಮಾಡಿದಾರಾ. ಹೆಸರುಘಟ್ಟ ತನಕ ನನಗೆ ಹೋಗೋಕ್ಕಾಗಲ್ಲ. ರಿಕ್ವೆಸ್ಟ್ ಮಾಡಿದ್ದೆ ಮೀಟ್ ಪಾಯಿಂಟಲ್ಲಿ ಮೀಟ್ ಆಗೋಣ ಅಂತ, ಅವ್ರು ಓಕೆ ಅಂದಿದ್ರಾ. ಸೊ ನನ್ನ ಎಲ್ಲ ಸೀರೆಗಳನ್ನು ಕೊಟ್ಟು ಯಾವ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು ಅಂತ ಅವ್ರು ಪ್ಯಾಟರ್ನ್ಸ್ನ ತೋರಿಸ್ತಾ ಇದ್ದಾರೆ. ಸೊ ಅವ್ರಿಗೊಂದು ಐಡಿಯಾ ಇದೆ ನನಗೇನು ಇಷ್ಟ, ಯಾವ ರೀತಿ ಡಿಸೈನ್ಸ್ ನನ್ನ ಹತ್ರ ಆಲ್ರೆಡಿ ಇದೆ, ಯಾವುದನ್ನು ರಿಪೀಟ್ ಮಾಡಬಾರ್ದು ಅಂತ. ಇದ್ರ ಜೊತೆಗೆ ಈ ಸತಿ ಅಮ್ಮನಿಗೂ ಅವ್ರು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾ ಇದ್ದಾರೆ. ಸೊ ಪೂಜೆ ದಿನ ಅಮ್ಮನ ಬ್ಲೌಸ್ ಹೇಗಿರುತ್ತೆ ಅದನ್ನು ಕೂಡ ನೀವು ನೋಡ್ಬೋದು. ನಿಮಗೂ ಅಷ್ಟು ದೂರ ಹೋಗೋದಕ್ಕೆ ಕಷ್ಟ ಆಗುತ್ತಂದರೆ ಒಂದು ಸತಿ ಅವ್ರನ್ನ ಚೆಕ್ ಮಾಡಿ ಕೇಳಿ, ಮಿಡ್ ಪಾಯಿಂಟಲ್ಲಿ ಮೀಟ್ ಆಗ್ಬೋದಾ ಅಥವಾ ಪೋಟರ್ ಮಾಡಿ. ನನ್ನ ಕಾನ್ಫಿಡೆನ್ಸ್ ಇದೆ ಪರ್ಫೆಕ್ಷನ್ ಆಗಿ ಬರುತ್ತೆ ಅಂತ. ನಾನು ಪೋಟರ್ ಮಾಡಿಸ್ತೀನಿ, ಅವ್ರು ನನಗೆ ರಿಟರ್ನ್ ಕಳಿಸ್ತಾರೆ, ಏನು ಆಲ್ಟ್ರೇಷನ್ಸ್ ಇರಲ್ಲ. ಹಾಗೆ ಆನ್ ದ ವೇ ಅದು ಮುಗಿಸ್ಕೊಂಡು ಮಲ್ಲೇಶ್ವರಮಲ್ಲಿ ಇಲ್ಲಿ ಸ್ಟ್ರೀಟ್ ಶಾಪಿಂಗಲ್ಲಿ ಚೆನ್ನಾಗಿರೋ ಕುರ್ತಿ ಸೆಟ್ಸ್ ಇತ್ತು, ಅದನ್ನು ನೋಡ್ತಾ ಇದ್ವಿ. ಅಮ್ಮನಿಗೇನಾದರೂ ಇಷ್ಟ ಆಗ್ಬೋದಾ ಅಂತ. ಅಲ್ಲಿಂದ ದೀಪು ಅವರ ಬಟ್ಟೆ ಒಂದೂ ಸೆಲೆಕ್ಟ್ ಆಗಿಲ್ಲ. ಅವ್ರು ಆರಾಮದಲ್ಲಿದ್ದಾರೆ. ನಿನಗೇನು ಬೇಕು ತಗೊಂಡು ಬಾ, ನನಗೇನಾದರೂ ಓಕೆ ಅಂತ. ಅವರು ಎಷ್ಟು ಈಸಿ ಗೊತ್ತಾ, ಅವ್ರಿಗೇನು ಟೆನ್ಷನ್ ಇಲ್ಲ, ಕಾಮಾಗಿರ್ತಾರೆ. ಯಾವುದಾದ್ರೂ ಸರಿ ನನಗೆ ನೀನು ಆಯ್ಕೆ ಮಾಡ್ಕೊಂಡು ಬಾ. ಬಿಕಾಸ್ ಅವ್ರಿಗೆ ಶಾಪಿಂಗೇ ಇಷ್ಟ ಇಲ್ಲ ಅಲ್ವಾ. ಸೊ ಅವ್ರಿಗೋಸ್ಕರ ಇಲ್ಲಿ ಬಟ್ಟೆ ಶಾಪಿಂಗ್. ಗೃಹ ಪ್ರವೇಶದ್ದು ಫುಡ್ ಟೇಸ್ಟಿಂಗಿಗಂತ ಬಂದಿದ್ದೀವಿ ನಾನು ಅಮ್ಮ. ರೋಟಿಗರ್ ಅನ್ನೋ ಜಾಗಕ್ಕೆ ಬಸವನಗುಡಿನಲ್ಲಿ. ದೀಪುನು ಅಂತಿದ್ರು ನಾನು ಕಾಲೇಜ್ ಡೇಸ್ಗೆ ಹೋಗ್ಬೇಕಾದ್ರೆ ತುಂಬ ಫೇಮಸ್ ಇತ್ತು, ಚೆನ್ನಾಗಿರುತ್ತೆ, ಹೋಗಿ ಟ್ರೈ ಮಾಡು ಅಂತ. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ. ಸುಮಾರು ಕಡೆ ನಾನು ವಿಚಾರಿಸಿದ್ದೆ ಎಷ್ಟಾಗುತ್ತೆ ಊಟದ ಪ್ರೈಸ್, ಯಾವ್ಯಾವ ರೀತಿ ವೆರೈಟೀಸ್ ಇರುತ್ತೆ ಅಂತ. ನನ್ನ ಕಾನ್ಸೆಪ್ಟ್ ಈ ಸತಿ ತುಂಬ ಡಿಫ್ರೆಂಟ್ ಆಗಿದೆ ಊಟಕ್ಕೆ. ಸೊ ಹಾಗಾಗಿ ನಾನು ಇವ್ರ ಹತ್ರ ಬಂದು ಖುದ್ದಾಗಿ ಮಾತಾಡಿ ಡಿಸ್ಕಸ್ ಮಾಡೋಣ ಅಂತ. ಸಿಂಪಲ್ ಆಗಿ, ಯಾಕಂದ್ರೆ ಅವರು ತುಂಬ ಐಟಮ್ ನೋಡಿ ಯಾರು ತಿನ್ನೋದಿಲ್ಲ. ಇದು ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಈ ಥರ ಫುಡ್ ಟೇಸ್ಟಿಂಗ್ ಮಾಡೋ ಬದಲು ಇವ್ರದ್ದೇ ಯಾವುದಾದ್ರೂ ಇವೆಂಟ್ ಇದ್ದಾಗ ಹೋಗಿ ಅವಾಗ ಫುಡ್ ಟೇಸ್ಟಿಂಗ್ ಮಾಡಬೇಕು, ಅವಾಗ ಇನ್ನೂ ಚೆನ್ನಾಗಿರೋಂಥ ಐಡಿಯಾ ಸಿಗುತ್ತೆ. ಅವ್ರು ಲೆಮನ್ ಪೆಪ್ಪರ್ ಟ್ರೈ ಮಾಡಿ ಅಂದಿದ್ರು. ಇಟ್ಸ್ ವೆರಿ ಸಾಫ್ಟ್, ವೆರಿ ಬೆಸ್ಟ್ ಪನ್ನೀರ್. ಸೋ ಸಾಫ್ಟ್, ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಲೆಮನ್ ಆ ಪೆಪ್ಪರ್ ಟೇಸ್ಟ್ ಎಲ್ಲನೂ ಬರ್ತಾ ಇದೆ. ನಾನು ಬೇಬಿಕಾರ್ನ್ ಮಂಚೂರಿ ಕೇಳಿದ್ದೆ, ಅವ್ರು ಹೇಳಿದ್ರು ಬೇಬಿಕಾರ್ನ್ ಡ್ರೈ ಟ್ರೈ ಮಾಡಿ ಅಂತ. ಇಟ್ಸ್ ಕ್ರಿಸ್ಪಿ, ಟೇಸ್ಟ್ ಚೆನ್ನಾಗಿರಬೇಕು, ಕ್ಲೆನಿನೆಸ್ ಇರಬೇಕು, ಹೆಲ್ತ್ ವೈಸ್ ಕೂಡ ಅದು ಪರವಾಗಿಲ್ಲ ಅನ್ನಿಸ್ಬೇಕು, ಬಂದವ್ರಿಗೆ ಇಷ್ಟ ಆಗಬೇಕು. ಬಿಕಾಸ್ ನೆನಪಿರೋದೇ ಊಟ ಹೆಂಗಿತ್ತು ಅಂತ ಅಲ್ವಾ. ಸೊ ಅದಕ್ಕೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮಾಡ್ತಾ ಇರೋದು ಫುಡ್ ಟೇಸ್ಟಿಂಗ್. ಸೂಪರ್ ಆಗಿದೆ.
ಡಿಫ್ರೆಂಟ್ ಫಸ್ಟ್ ಟೈಮ್ ತಿಂದಿದ್ದು ಈ ಥರ ಟೇಸ್ಟ್ ತಿಂತಾನೆ ಮುಂದೇನು ಹಾಕಿದ್ದಾರೆ. ಜೇನುತುಪ್ಪ ಯಾವ್ದು ಯೂಸ್ ಮಾಡ್ತಾರೆ, ಉಪ್ಪು ಯಾವುದು, ಕಾಫಿ ಪೌಡರ್ ಯಾವುದು, ಬಾದಾಮ್ ಮಿಲ್ಕ್ಗೆ ಯಾವುದು, ಕ್ರಿಸ್ಟಲೈಸ್ ಟೀ ಪೌಡರ್ ಯಾವುದು. ಸಿ ಟೇಸ್ಟಿ, ಹೈಜಿನಿಕ್ ಆ್ಯಂಡ್ ಹೆಲ್ದಿ, ಮೋಸ್ಟ್ ಇಂಪಾರ್ಟೆಂಟ್ ಅದು. ಊಟ ಅಂದಿದ ತಕ್ಷಣ ಅವರ ಊಟದ ಕ್ವಾಂಟಿಟಿ ಮಾತ್ರ ನೋಡೋದು ಮಾತ್ರ ಅಲ್ಲ, ಹೈಜೀನ್ ಲೆವೆಲ್ ನೋಡಬೇಕು. ಯಾವ ರೀತಿ ಸರ್ವ್ ಮಾಡ್ತಾರೆ, ಯಾವ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲದನ್ನು ಇಡ್ತಾರೆ, ಪ್ರತಿಯೊಂದನ್ನು ಒಬ್ಸರ್ವ್ ಮಾಡಬೇಕಾಗತ್ತೆ. ಬಿಕಾಸ್ ಬಂದಿರುವ ಗೆಸ್ಟ್ಗಳಿಗೂ ಖುಷಿಯಿಂದ ತೃಪ್ತಿಯಿಂದ ಇಷ್ಟಪಟ್ಟು ಊಟ ಮಾಡಬೇಕಾಗತ್ತೆ ಅಲ್ವಾ. ನೆನಪಿರೋದು ಫೈನಲಿ ಎಲ್ಲರಿಗೂ ಊಟ ಚೆನ್ನಾಗಿತ್ತು ಅಂತ. ಲೆಟ್ಸ್ ಸಿ ಏನಾಗುತ್ತೆ. ನಮ್ಮ ಮದುವೆ ಆದಮೇಲೆ ಮೈಸೂರಲ್ಲಿ ಪೂಜೆ ಆದಮೇಲೆ ಮತ್ತೆ ಯಾವತ್ತೂ ಇವೆಂಟ್ ಮಾಡಿದ್ದು ನಮಗಂತೂ ನೆನಪಿಲ್ಲ. ಇದೇ ಒಂದು ಮೇನ್ ಇವೆಂಟ್ ಆಗಿರುತ್ತೆ ಸದ್ಯಕ್ಕೆ. ಸ್ಮೆಲ್ ಸೋ ಗುಡ್. ಒಂದು ಕಾಲಿಗೆ ಈರಷ್ಟು ಟೇಸ್ಟ್ ಅದು ಗ್ರೇವಿ ಇರ್ಲಿಲ್ಲ ಅವರು. ಇಲ್ಲ, ಇದು ಖಾಲಿ ಟೇಸ್ಟ್ ಮಾಡಬೇಕಿತ್ತು ಅಲ್ವಾ, ಅದು ಒಂದು ಟೇಸ್ಟ್. ಅಂದರೆ ನಮಗೂ ವೆಜ್ಜಿಗೆ ನಾನ್ ವೆಜ್. ಐ ಆಮ್ ಹ್ಯಾಪಿ ಫುಡ್ ಟೇಸ್ಟಿಂಗ್ ಬಂದು. ಬಟ್ ಇಲ್ಲಿಗೆ ಎಲ್ಲ ಮುಗಿಯಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಏನು, ಬಜೆಟ್ ಎಷ್ಟಿರುತ್ತೆ, ನಮ್ಮ ಎಷ್ಟು ಜನ ಬರ್ತಾ ಇದ್ದಾರೆ, ಬೆಳಗ್ಗೆ ಊಟ, ಹಿಂದಿನ ದಿನದ ಊಟ, ಮಧ್ಯಾಹ್ನದ ಊಟ. ಸೊ ಹಾಗಾಗಿ ಆ ಮಾತುಕತೆ ಇನ್ನೂ ಆಗುತ್ತೆ. ಆ್ಯಂಡ್ ಫಂಕ್ಷನ್ ದಿನ ನೀವು ನೋಡ್ತೀರಾ ಯಾವ್ಯಾವ ರೀತಿ ಮೆನು ಇದೆ ಅಂತ. ನಿನ್ನೆ ರಾತ್ರಿ ನಾವೆಲ್ಲ 11:30 ತನಕ ಡಿಸ್ಕಷನ್ ಮಾಡ್ತಾ ಇದ್ವಿ. ಮೆನು ಎಲ್ಲ ಡಿಸ್ಕಷನ್ ಮಾಡಿ ಇನ್ನ ಟೈಮ್ ಇಲ್ಲ, ನಾಳೆ ಅಂದ್ರೆ ಆಗಲ್ಲ ಅಂತ ನನ್ನ ಹಸ್ಬೆಂಡ್ನ ಕೂರಿಸಿ ಇವಾಗ ಮಾಡಲೇಬೇಕು ಅಂತ ನಾವು ಮಾತಾಡಿ ಏನೋ ಒಂದು ಮಾಡಿದ್ದೀವಿ ಬೇಸಿಕ್ ಆಗಿ. ಬಟ್ ಇವ್ರ ಎಕ್ಸ್ಪೀರಿಯನ್ಸ್ ಮುಖಾಂತರ ಅವ್ರು ಇನ್ನೂ ಅದನ್ನು ನನಗೆ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಏನು ಕಾಂಬಿನೇಷನಲ್ಲಿ ಮಾಡ್ಬೋದು, ಯಾವುದನ್ನು ಎಲಿಮಿನೇಟ್ ಮಾಡ್ಬೋದು, ಯಾವುದನ್ನು ಯಾವ ರೀತಿ ಮಾಡ್ಬೋದು, ಬದಲಾವಣೆ ಹೆಂಗೆ ಮಾಡ್ಬೋದು ಎಲ್ಲ ಹೇಳ್ತಾರೆ. ಸೊ ಲೆಟ್ಸ್ ಏನಾಗುತ್ತಂತ. ಆ್ಯಂಡ್ ನನಗೆ ನಿಜವಾಗ್ಲೂ ಇಷ್ಟ ಆದರೆ ಅದು ನಿಮಗೆ ಗೊತ್ತಾಗುತ್ತೆ. ಯಾಕೆ ಹೇಳಿ, ವೀಡಿಯೋಸಲ್ಲಿ ಬರುತ್ತೆ. ಸದ್ಯಕ್ಕೆ ಈ ಊಟ ಅಂತೂ ಸೂಪರ್ ಆಗಿದೆ, ಮಾತೇ ಇಲ್ಲ. ಇಲ್ಲಿ ಫುಡ್ ಟೇಸ್ಟಿಂಗ್ ಇದೆಯಾ ಅಂತಾನೆ ನಾನು ಊಟನೇ ಮಾಡಿಲ್ಲ ಇವತ್ತು ಮಧ್ಯಾಹ್ನ. ಮಧ್ಯಾಹ್ನದ ಊಟ ಈಗ ಆಯಿತು. ಹುಟ್ಟು ಹಬ್ಬದ ದಿನ ಬರೀ ಕೆಲಸ ಮೀಟಿಂಗ್ಸ್ ಆಗ್ತಾ ಇದೆ. ಬಟ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ಸ್ ಅಂತ ಮಾಡಬೇಕಾಯ್ತು ಇವತ್ತು. ಐಸ್ ಕ್ರೀಮ್ ಎಲ್ಲ ಇವೆಂಟ್ಸಲ್ಲಿ ಇರುತ್ತೆ. ಸೊ ಸಮಥಿಂಗ್ ಡಿಫ್ರೆಂಟ್ ಆಗಿರಲಿ ಅಂತ ಇವರು ಒಂದೊಂದು ಐಸ್ ಕ್ರೀಮ್ನ ಸಜೆಸ್ಟ್ ಮಾಡಿದ್ದಾರೆ. ಇವಾಗ ಲೆಟ್ ಇಟ್ ಬಿ ಎ ಸೀಕ್ರೆಟ್, ಏನು ಅಂತ ಹೇಳಲ್ಲ. ಇವೆಂಟ್ ಏನೇ ನೋಡೋಣ. ಬಟ್ ಅವ್ರು ಟೇಸ್ಟ್ ಮಾಡಿ ಅನ್ನಿದ್ದಾರೆ. ಪಿಸ್ತಾ ಅಂತೂ ಅಲ್ಲ, ಆಯಿತಾ. ಸುಮಾರು ದಿನಗಳಲ್ಲಿ ನಡೆದಿರುವಂಥ ಕೆಲಸ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಐ ಹೋಪ್ ನೀವೇನಾದರೂ ಇವೆಂಟ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಿಮಗೂ ಒಂದು ಸ್ವಲ್ಪ ಐಡಿಯಾಸ್ ಬರುತ್ತೆ ಅಂತ. ಟಿಪ್ಸ್ ಏನಾದರೂ ಬೇಕಿದ್ದರೆ ಹೇಗೆ ಇವೆಂಟ್ಸ್ನ ಪ್ಲ್ಯಾನ್ ಮಾಡೋದಂತ ಕೇಳಿ, ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಬಿಕಾಸ್ ನಾನು ಇವೆಂಟ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ ನನಗಿರಲ್ಲಿ ತುಂಬ ಆಸಕ್ತಿ ಇದೆ. ಕೆಲಸ ಇರುತ್ತೆ ಬಟ್ ಇಷ್ಟಪಟ್ಟು ಮಾಡಬೇಕು ಅಂತ ಅನಿಸುತ್ತೆ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಆ್ಯಂಡ್ ನೀವು ವೇಟ್ ಮಾಡ್ತಾ ಇರುವಂಥ ವಿಡಿಯೋ ಸೀರೀಸ್ ಇನ್ನೇನು ಶುರುವಾಗಿದೆ. ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ಗೃಹ ಪ್ರವೇಶ ವಿಡಿಯೋ ಕೂಡ ಬರುತ್ತೆ. ಬಾಯ್.